ನಮಸ್ಕಾರ, ನಾನು ಶುಭ. ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ಹಳೆ ಸೀರೆಗಳು ನಾವು ಹಿಂದೆ ಹಾಕ್ಬಿಡ್ತೀವಲ್ಲ, ಅಕಸ್ಮಾತ್ ಸ್ವಲ್ಪ ಅರ್ಧೋಗಿದೆ ಅಂದರೆ ನಾವು ಬೇರೆಯವ್ರಿಗೆ ಕೊಡೋಕ್ಕೂ ಆಗಲ್ಲ. ಇಂಥ ಸೀರೆಗಳು ನೀವು ನೋಡಿ, ನಾನು ಲಾಸ್ಟ್ ಎಡ್ಜಸ್ಸು ಒಂದು ಕಡೆ ಹಿಡ್ಕೊಂಡು ಸುತ್ತಕೊಂಡು ಬರಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಸುತ್ತಕೊಂಡು ಬಂದುಬಿಟ್ಟು ಹಳೇದು ಯಾವುದನ್ನ ವೇಲ್ ಇರುತ್ತೆ ನೋಡಿ, ನಂದು ಇದು ಹಳೆ ವೇಲ್ ಹಂಗೆ ಇತ್ತು. ಇದನ್ನು ಒಳಗಡೆಯಿಂದ ಎಳಿಬೇಕು ನೋಡಿ, ಮಧ್ಯದಲ್ಲಿ ಸೀರೆ ಇಟ್ಬಿಟ್ಟು ಒಳಗಡೆಯಿಂದ ಈ ಥರ ಎಳೆದ್ಬಿಟ್ಟು ಸೈಡಲ್ಲಿ ಎಡ್ಜಸ್ಗಳನ್ನೆಲ್ಲ ಈಕ್ವಲಾಗಿ ನಿಮ್ಮ ಕೈ ಒಳಗಡೆ ಹಿಡ್ಕೋಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಹಿಡ್ಕೊಬಿಟ್ಟು ಒಂದು ರಿಬ್ಬನ್ ಹಾಕ್ಬಿಡಿ. ರಿಬ್ಬನ್ ಹಾಕ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ನಾವು ಸೋಫಾ ಮೇಲೆ ಇಡೋಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಳೆ ಸೀರೆ ಇದ್ದರೆ ನೀವು ಟ್ರೈ ಮಾಡಿ. ವೈಟ್ ಯೂನಿಫಾರ್ಮ್ ಮೇಲೆ ಮಕ್ಕಳು ಈ ಥರ ಪೆನ್ನಲ್ಲಿ ಗೀಚ್ಕೊಂಬಂದಿರ್ತಾರಲ್ಲ, ಇದನ್ನು ವಾಶ್ ಮಾಡೋದೇ ಕಷ್ಟ ಅನ್ಕೊತಾ ಇದ್ದೀರಾ. ನೀವು ಎಕ್ಸ್ಪೈರ್ ಆಗಿರೋ ಪರ್ಫ್ಯೂಮ್ ಇರುತ್ತಲ್ಲ, ಇದನ್ನು ಆಚೆ ಬಿಸಾಕ್ತಾ ಇದ್ದರೆ ಇದನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಈ ಥರ ಸ್ಪ್ರೇ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಮತ್ತೆ ಒಂದು ಬಾಣಲಿಯಲ್ಲಿ ಬಿಸಿ ಬಿಸಿ ನೀರು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಸರ್ಪ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲೇ ನೆನೆಸ್ಬಿಡಿ. ಬಿಸಿ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಮತ್ತೆ ಬ್ರಷಲ್ಲಿ ಉಜ್ಜುತ್ತಾ ಇರಬೇಕು. ಹಿಂಗೆ ಮಾಡ್ತಾ ಇದ್ದರೆ ಎಷ್ಟನ್ನ ಪೆನ್ನಲ್ಲಿ ಗೀಚ್ಕೊಂಬಂದಿರಲಿ, ಇಲ್ಲ ಇಂಕ್ ಚೆಲ್ಕೊಬಿಟ್ಟಿರಲಿ ವೈಟ್ ಬಟ್ಟೆ ಮೇಲೆ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ. ತೋರಿಸ್ತೀನಿ ನಾನು ನಿನ್ಬಿಟ್ಟು, ಮತ್ತು ಚೆನ್ನಾಗಿರೋ ನೀರಲ್ಲಿ ಜಾಳಿಸ್ಕೊಂಬಂದು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಟ್ರೈ ಮಾಡಿ. ಬಟ್ಟೆ ಮೇಲೆ ಅಕಸ್ಮಾತಾಗಿ ಲಿಫ್ಟಿಕ್ದು ಕಲೆ ಆಗಿಬಿಟ್ಟಿರುತ್ತಿಲ್ಲ, ತುಂಬ ದಿನದಿಂದ ಇದೆ. ನೀವೇನು ಮಾಡಬೇಕಂದ್ರೆ ಫಸ್ಟು ವಾಶ್ ಮಾಡಬಾರ್ದು. ಒಂದು ಸ್ವಲ್ಪ ಡ್ರೈ ಇದ್ದಾಗಲೇ ಒಂದು ಸ್ವಲ್ಪ ಡೆಟಾಯ್ಲ್ ಹಾಕ್ಬಿಟ್ಟು ಬ್ರಷಲ್ಲಿ ಉಜ್ಜಿಬಿಟ್ಟು ಬಿಸಿ ಬಿಸಿ ನೀರೇ ತಗೋಬೇಕು. ಒಂದು ಸ್ವಲ್ಪ ಸರ್ಪ್ ಹಾಕ್ಕೊಳ್ಳಿ ಬಿಸಿ ನೀರಿಗೆ. ಮತ್ತು ಯಾವ ಭಾಗದಲ್ಲಿ ಆಗಿರುತ್ತಲ್ಲ ಲಿಫ್ಟಿಕ್ದು ಕಲೆ, ಅಲ್ಲಿ ಮಾತ್ರ ನೀರಲ್ಲಿ ಅದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಬ್ರಷ್ ತಗೊಂಡು ಉಜ್ತಾ ಇರಬೇಕು. ಹಿಂಗೆ ಮಾಡೋದ್ರಿಂದ ತುಂಬ ದಿನದಿಂದ ಇದೆ ಅನ್ನೋ ಕಲೆ ಕೂಡ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ನೋಡಿ. ಫಸ್ಟು ವಾಶ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಎಲ್ಲಿ ಕಲೆ ಇದೆಯೋ ಅಲ್ಲಿ ನೀಟಾಗಿ ಉಜ್ಜಿಬಿಟ್ಟು ಹೋದ್ಮೇಲೆ ಮತ್ತೆ ನೀವು ವಾಷಿಂಗ್ ಮಿಷಿನ್ಗನ್ನು ಸೇರಿಸ್ಕೋಬೋದು. ಇಲ್ಲ ನಾವು ಕೈಯಲ್ಲಿ ವಾಶ್ ಮಾಡ್ತೀವಿ ಅನ್ನೋರು ಕೈಯಲ್ಲಿ ಬೇಕಾದರೂ ವಾಶ್ ಮಾಡ್ಬೋದು. ಒಂದು ಸ್ವಲ್ಪ ಹಂಗೆ ಕಾಣಿಸ್ತಾ ಇದೆ ನೋಡಿ, ನಾನು ಅದಕ್ಕೆ ಕೈಯಲ್ಲಿ ಉಜ್ತಾ ಇದ್ದೀನಿ. ಸೇಮ್ ಹಿಂಗೆ ನೀವು ಸ್ವಲ್ಪ ಹೊತ್ತು ಉಜ್ಕೋಬೇಕು. ಉಜ್ಜಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿಬಿಟ್ಟಿದೆಯೋ. ಮತ್ತು ಇವಾಗ ವಾಷಿಂಗ್ ಮಿಷಿನ್ಗನ್ನು ಸೇರಿಸ್ಕೊಳ್ಳಿ, ಇಲ್ಲ ನೀವೇ ಕೈಯಲ್ಲಾದರೂ ವಾಶ್ ಮಾಡ್ಕೊಳ್ಳಿ. ಟ್ರೈ ಮಾಡಿದ್ರೆ ಕಮೆಂಟ್ ಹಾಕಿ. ಚಿಕ್ಕದೊಂದು ಬಟ್ಲಿಟ್ಕೊಂಡು ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಮತ್ತು ವಿನಿಗರು ಒಂದು ಸ್ವಲ್ಪ ಹಾಕ್ಕೊಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ, ಅಂದರೆ 1 ಟೇಬಲ್ ಸ್ಪೂನಷ್ಟು ಇದನ್ನು ಹಾಕ್ಬಿಟ್ಟಿದ ತಕ್ಷಣ ನೋಡಿ ರಿಯಾಕ್ಷನ್ ಆಗ್ತಾಯಿದೆ. ಈ ಥರ ತಕ್ಷಣ ಮಾಡ್ಕೋಬೇಕು ಈ ಲಿಕ್ವಿಡ್ಡು, ನೀವು ಮಾಡಿ ಇಡಬಾರ್ದು. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಲಿಕ್ವಿಡ್ಡು ನಾವು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಬಳಸ್ತೀವಲ್ಲ ಬಟ್ಟೆ ಒಗೆಯೋಕ್ಕೆ, ಒಂದು 10 ರುಪೀಸ್ದು ಒಂದು ಫುಲ್ ಪ್ಯಾಕೆಟು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೈಟ್ ಬಟ್ಟೆ ನಾವು ಮಿಷಿನಲ್ಲಿ ಹಾಕಿದಾಗ ಚೆನ್ನಾಗಿ ಬಿಡೋದೇ ಇಲ್ಲ ಅನ್ನೋರು ಈ ಥರ ಒಂದು ಸತಿ ಲಿಕ್ವಿಡ್ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೈಟ್ ಬಟ್ಟೆ ನಮ್ಗೆ ಚೆನ್ನಾಗಿ ಬಿಡಲ್ಲ ಅನ್ನೋರು ವಾಷಿಂಗ್ ಮಿಷಿನ್ಗೆ ಈ ಲಿಕ್ವಿಡ್ ಬಳಸಿ ನೋಡಿ, ತುಂಬ ಚೆನ್ನಾಗಿ ಬಿಡುತ್ತೆ. ಟ್ರೈ ಮಾಡಿ ಮತ್ತೆ ಬಂದೆ ಕಮೆಂಟ್ ಹಾಕಿ. ವಾಷಿಂಗ್ ಮಿಷಿನಲ್ಲಿ ನೋಡಿ ನಾನು ಫಸ್ಟೇ ಲಿಕ್ವಿಡ್ ಹಾಕ್ಬಿಟ್ಟು ನೆನೆಸ್ಬಿಟ್ಟಿದ್ದೆ. ಹಿಂಗೆ ನೆನೆಸೋದ್ರಿಂದ ಬಟ್ಟೆ ತುಂಬ ಚೆನ್ನಾಗಿ ಬಿಡುತ್ತೆ. ನಾನು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನು 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಕಾಟನ್ ಬಟ್ಟೆಗಳಿಗೆ, ಅಂದರೆ ಕಾಟನ್ ಸ್ಯಾರೀಸ್ಗೆ ಮತ್ತು ಡ್ರೆಸ್ಸಸ್ಗೆ ಗಂಜಿ ಹಾಕ್ತೀವಲ್ಲ, ನೀವು ಮತ್ತೆ ವಾಶ್ ಮಾಡಿದ್ಮೇಲೆ ಗಂಜಿ ಹಾಕ್ಕೊಳ್ಳೋ ಅಷ್ಟಿರಲ್ಲ. ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ. ಚಿಕ್ಕದೊಂದು ಬಟ್ಲಿಟ್ಕೊಂಡು ಅರಿಶಿನ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ ಹಾಕ್ಕೊಬಿಡಿ. ಮತ್ತು ದೇವ್ರ ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ, ಒಂದು 4 ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಬಿಡಿ. ಮತ್ತು ಕೋಲ್ಗೇಟ್ ಪೇಸ್ಟು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಹಾಕ್ಬಿಡ್ಬೇಕು ನೀರೊಳಗಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಈ ಬಟ್ಲಿಗೆ ಹಾಕ್ಕೋಬೇಕು. ಈ ಥರ ಇದನ್ನು ನೀವು ಮನೆ ಒರೆಸೋಕ್ಕೆ ಬಳಸ್ಕೋಬೋದು. ಅಕಸ್ಮಾತ್ ನಾವು ಕೋಲ್ಗೇಟ್ ಪೇಸ್ಟ್ ಬಳಸಲ್ಲ ಅನ್ನೋರು ಶಾಂಪೂ ಬೇಕಾದ್ರೆ ಹಾಕ್ಕೊಳ್ಳಿ. ನಾವು ಬೇರೆ ಬೇರೆ ಲಿಕ್ವಿಡ್ ಎಲ್ಲ ತರ್ತೀವಲ್ಲ, ಈ ಥರ ಮನೆಯಲ್ಲೇ ಮಾಡಿಕೊಂಡು ಮನೆ ಒರೆಸೋದು ರೂಢಿ ಮಾಡಿ. ತುಂಬ ಚೆನ್ನಾಗಿರುತ್ತೆ ಟೈಲ್ಸು ನೋಡಿ. ನಾನು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ನಾವು ಉಪ್ಪು ಅರಿಶಿನ ಬಳಸಿದ್ದೀವಲ್ಲ, ಇದರಿಂದ ಏನಾಗುತ್ತೆ, ಯಾವುದೇ ಕ್ರಿಮಿಕೀಟಗಳು ಕೂಡ ಬರಲ್ಲ. ಉಪ್ಪು ಹಾಕಿ ಕರ್ಪೂರ ಬಳಸಿದ್ದೀವಲ್ಲ, ಮನೆಯಲ್ಲಿ ಕೂಡ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.